ನಮೋ ನಮೋ ವಿಘ್ನರಾಜ 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 ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಸುರಮುನಿ ವಂದಿತ ದೇವ ಪರಭಕ್ತ ಜನಾವನ ಭಾವ ಶಿವ ಶಂಕು ಪುತ್ರನೇ ಭಾವ ಸುರಮುನಿ ವಂದಿತ ದೇವ ಪರಭಕ್ತ ಜನಾವನ ಭಾವ ಶಿವ ಶಂಭು ಪುತ್ರನೇ ತಾವ ಆದಿ ಪೂಜಿತ ಅಮರ ವಂದಿತ ಆದಿ ಪೂಜಿತ ಅಮರ ವಂದಿತ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಓಂ ನಮೋ ನಮೋ ವಿಘ್ನರಾಜ ಶ್ರೀ ಶ್ರೀ ವಿದ್ಯುಣಪ್ತಿ ಕಿ ಜೈ ಶ್ರೀ ಶ್ರೀ ವಿದ್ಯುಣಪ್ತಿ ಕಿ ಜೈ ಶ್ರೀ ಶ್ರೀ ವಿದ್ಯುಣಪ್ತಿ ಕಿ ಜೈ ಶ್ರೀ ಬಸವೇಶ್ವರ ಕೃಪಾ ಪರಿಷತ್ ನಾಟಕ ಮಂಡಳಿಗೆ ಶ್ರೀ ಮುತ್ತರಾಯ ಸ್ವಾಮಿ की ಶ್ರೀ ಮುತ್ತರಾಯ ಸ್ವಾಮಿ की ಕೊಲ್ಲಾಪುರಧಾಮ की ಶ್ರೀ ಮಾಯಮ್ಮ की ಗುರುಗಳ ಪಾದ ಕಿ ಗುರುಗಳ ಪಾದ की ಗುರುಗಳ ಪಾದ की ಜೈ ಶ್ರೀರಾಮ್ ಸಪ್ತ ಸ್ವರಗಳಿಂದೆಳಗುವ ಶ್ರೀ ಕಮಲಾತ್ಮಕ ಸುತನೆ ನಿನಗಭಿವಂದನೆ ಆ ಭಕ್ತಜನ ಪ್ರಾರ್ಥನಾ ಚರಣಂ ಭಕ್ತಜನ ಪ್ರಾರ್ಥನಾ ಚರಣಂ ಶ್ರೀ ವಿನಾಯಕನೇ ನಿನಗಭಿವಂದನೆ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ ಸೃಷ್ಟಿಯ ಉದರದಿ ಜನಿಸಿದ ಬೆನಕ ನಮ್ಮನು ಕಾಯೋ
ಪ್ರಥಮ ಪೂಜೆಯು ನಿನಗೆ ಸಮರ್ಪಣೆ. ಪ್ರಥಮ ಪೂಜೆಯು ನಿನಗೆ ಸಮರ್ಪಣೆ. ನಿನಗಿಂತ ಮಿಗಿಲಾದ ದೈವವನ ಕಾಣೆ. ನಿಮಗಿಂತ ಮಿಗಿಲಾದ ದೈವವನ ಕಾಣೆ. ಸೃಷ್ಟಿಯ ಉದರದಿ ಜನಿಸಿದ ಬೆಳಕ ನಮ್ಮನು ಕಾಯೋ ವಿನಾಯಕ. ಗರಿಕೆ ಪಾತ್ರೆಯು ನಿಮಯ ಪಾದಕ್ಕೆ. ಗರಿಕೆ ಪಾತ್ರೆಯು ನಿಮ್ಮಯ ಪಾದಕ್ಕೆ. ಬೇಡುವೆನು ನಿಮ್ಮ ಕರುಣೆಯ ಹರಕೆ. ಬೇಡುವೆನು ನಿಮ್ಮ ಕರುಣೆಯ ಹರಕೆ. ಓಂಕಾರಮಯ ವಿಶ್ವವ್ಯಾಪಕನೇ. ಓಂಕಾರಮಯ ವಿಶ್ವವ್ಯಾಪಕನೇ. ಶಿವ ಸುಕುಮಾರ ಷಣ್ಮುಖ ಸೋದರ. ಶಿವ ಸುಕುಮಾರ ಷಣ್ಮುಖ ಸೋದರ. ಸೃಷ್ಟಿಯ ಉದರದಿ ಜನಿಸಿದ ಬೆಳಕ ನಮ್ಮನು ಕಾಯೋ ವಿನಾಯಕ. ವಿನಾಯಕ ವಿನಾಯಕ ಕನ್ನಡ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ನಿಮ್ಮೆಲ್ಲರಿಗೂ ಈ ಸೂತ್ರಧಾರೆಯ ಅನಂತ ಪ್ರಣಾಮಗಳು. ಕನ್ನಡಮ್ಮನ ದೇವಾಲಯವಾದ ನಮ್ಮ ಕರುನಾಡಿನಲ್ಲಿ ಸುಲಿದ ಬಾಳೆಹಣ್ಣಿನಂತೆ ಸುಲಲಿತವಾಗಿರುವ ನಮ್ಮ ಕನ್ನಡವು ಕಲೆ, ಸಾಹಿತ್ಯ, ಸಂಗೀತ, ನಾಟಕ ಮುಂತಾದವುಗಳಿಂದ ತನ್ನದೇ ಆದ ಪ್ರಾಧಾನ್ಯತೆಯನ್ನು ಹೊಂದಿದೆ. ಅಂತೆಯೇ ಲಲಿತ ಕಲೆಗಳಲ್ಲಿ ಒಂದಾದ ನಮ್ಮ ನಾಟಕ ಕಲೆಯು ಹಿಂದೆ ರಾಜ ಮಹಾರಾಜರು, ವೀರ ಪುರುಷ ಶ್ರೇಷ್ಠರು ಆಳಿ ಅಳಿದು ಹೋದ ಕಥನಗಳನ್ನು ಪ್ರಸ್ತುತಪಡಿಸುವ ದೃಶ್ಯ ಕಾಮನಗಳಾಗಿವೆ. ಅಂತೆಯೇ ರೇಷ್ಮೆ ನಗರಿ ರಾಮನಗರ ಜಿಲ್ಲೆಯ ಹಾಗೂ ತಾಲೂಕಿನ ಬಿಡದಿ ಹೋಬಳಿಯ ಕಲಾವಿದರ ತವರೂರಾದ ನಮ್ಮ ಬನ್ನಿಕೊಪ್ಪೆ ಗ್ರಾಮದಲ್ಲಿ ಈ ದಿನ ನಡೆದ ಶ್ರೀ 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 ಮುತ್ತುರಾಯ ಸ್ವಾಮಿ ರಥೋತ್ಸವದ ಪ್ರಯುಕ್ತ ಶ್ರೀ 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 ಬಸವೇಶ್ವರ ಸ್ವಾಮಿ ಹಾಗೂ ಶ್ರೀ 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 ಮುತ್ತುರಾಯ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯರಾದ ನಾವುಗಳು ತಮ್ಮ ಮುಂದೆ ಸಂಪೂರ್ಣ ರಾಮಾಯಣ ಅಥವಾ ರಾವಣನ ಗರ್ವಭಂಗವೆಂಬ ಸುಂದರ ಪೌರಾಣಿಕ ನಾಟಕವನ್ನು ತಮ್ಮ ಮುಂದೆ ಅಭಿನಯಿಸುತ್ತಿದ್ದೇವೆ. ಪಾತ್ರಧಾರಿಗಳಿಂದಾಗಲಿ ವಾದ್ಯ ವೃಂದದವರಿಂದಾಗಲಿ ತಪ್ಪು ತೊದಲು ನುಡಿಗಳು ಕಂಡುಬಂದರೆ ಅಂಶ ಕ್ಷೀರ ನ್ಯಾಯದಂತೆ ಮನ್ನಿಸಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಕೋರುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ.
ಸೋಮಶೇಖರ ತನ್ನ ಬಾಧೆ ಪೇಳಿದ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಕುಲಹೀನನಾದರು ಕೂಗಿ ಜಪಿಪ ಮಂತ್ರ ಕುಲಹೀನನಾದರು ಕೂಗಿ ಜಪಿಪ ಮಂತ್ರ ಜಲ ಪ್ರಾಣಿ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಜಲ ಪ್ರಾಣಿ ನಿತ್ಯ ಸ್ಮರಣೆ ಮಾಡುವ ಮಂತ್ರ ಕಲುಷ ಪರ್ವತ ಕಿದು ಪವಿತ್ರವಾಗಿರುವ ಮಂತ್ರ ಕಲುಷ ಪರ್ವತ ಕಿದು ಪವಿತ್ರವಾಗಿರುವ ಮಂತ್ರ ಸುಲಭದಿಂದಲೇ ಮೋಕ್ಷ ಸೂರ್ಯಗೊಳ್ಳುವ ಮಂತ್ರ ಸುಲಭದಿಂದಲೇ ಮೋಕ್ಷ ಸೂರ್ಯಗೊಳ್ಳುವ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ನಾನದಿದಿ ನಮ್ಮ ಆನಂದ ತೀರ್ಥವು ನಾನನಿಗೆ ನಮ್ಮ ಆನಂದ ತೀರ್ಥವು ತಾನು ರಾಗದಿ ನಿತ್ಯ ಸೇವಿಪ ಮಂತ್ರ ತಾನು ರಾಗದಿ ನಿತ್ಯ ಸೇವಿಪ ಮಂತ್ರ ಭಾನುಕುಲೇಶನ ಭಾನುಕುಲೇಶನ ಧೀರನೆ ನಿಪನಮ್ಮ ಭಾನುಕುಲೇಶನ ಧೀರನೆ ನಿಪನಮ್ಮ ದೀನ ರಕ್ಷಕ ಪುರಂದರ ವಿಕಲನ ಮಂತ್ರ ದೀನ ರಕ್ಷಕ ಪುರಂದರ ವಿಕಲನ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆಹಾ ಈ ಸಭಿಕರನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ಆದರೆ ಇನ್ನೂ ಸಂತೋಷಪಡಿಸಬೇಕಾದರೆ ನನ್ನ ಸಹಾಯಕಳಾದ ನಟಿಯನ್ನು ಬರಮಾಡಿ ಸಂತೋಷಪಡಿಸುವೆನು. ಬಾಬಾರಮಣಿ ಭಾವ ಜನರ ಗಿಣಿ ಬಾರೆ ಗುಣಮಣಿ ವರಸಬೆಗೆ ಬಾಬಾರಮಣಿ ಭಾವದ ಗುಣಮಣಿ ಬಾರೆ ಗುಣಮಣಿ ವರಸಬೆಗೆ ಬಾರೆ ನೀರೆ ಬೇಗನೆ ಬಾರೆ ಬಾರೆ ನೀರೆ ಬೇಗನೆ ಬಾರೆ ಬಾರದ ಸರಹದಿ ಮುಳುಗೇನೋ ಬಾರನ ಸರಹದಿ ಮುಳುಗೇನೋ ಬಾಬಾರಮಣಿ ಭಾವ ಜನರ ಗಿಣಿ ಬಾರೆ ಗುಣಮಣಿ ವರಸಬೆಗೆ ವರಸಬೆಗೆ ಎಂದು ಮುದದಿನ ನಿಂದು ಕೂಡಿ ಬಲು ಚಂದವ ರಾಗವ ಹಾಡುತ್ತಲೇ ಇಂದು ಮುದದಿನ ನಿಂದು ಕೂಡಿ ಬಲು ಚಂದದಿ ರಾಗವ ಹಾಡುತ್ತಲೇ ಅಂದದಿ ಸಭಿಕರ ಚಂದವ
ಬಲು ಅಂದದಿ ಸಭಿಕರ ಚಂದವಗೊಳಿಸಲು ಇಂದು ಮುಖಿಯಲೇ ಬಾಸಬೆಗೆ ಬಾಬಾರಮಣಿ ಭಾವ ಜನರಗಿನಿ ಬಾರೆ ಗುಣಮಣಿ ವರಸಬೆಗೆ ವರಸಬೆಗೆ. ಆರೇಳಿ ತನ್ನ ಅಲಂಕಾರವು ಪೂರ್ಣಗೊಂಡಿದ್ದರೆ ಬೇಗ ಸಭೆಗೆ ಬಾ. ಆರ್ಯಪುತ್ರ, ಆರೇಳಿ ನಿನಗೆ ಶುಭವಾಗಲಿ. ನಿಮಗೆ ವಂದಿಸುವೆನು. ಆರ್ಯಪುತ್ರ, ನನ್ನನ್ನು ಇಷ್ಟೊಂದು ಕಾತುರದಿಂದ ಕರೆಸಲು ಕಾರಣವೇನು? ಹಾರೇಳಿ ನಿನ್ನನ್ನು ಕರೆಯಿಸಿದ ಕಾರಣವೇನೆಂದರೆ ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸಲು ಯಾವುದಾದರೂ ಒಂದು ಋತುವನ್ನು ಕುರಿತು ಗಾನವನ್ನು ಅವಲಂಬಿಸು. ಯಾವ ಋತುವನ್ನು ಕುರಿತು ಗಾನವಾಡಲಿ? ಹಾರೇಳಿ 6 ಋತುಗಳಲ್ಲಿ ವಸಂತ ಋತುವು ಶ್ರೇಷ್ಠವಾದ ಋತುವು. ಈಗ ತಾನೇ ಉದ್ಭವಿಸಿರುವ ವಸಂತ ಋತುವನ್ನು ಕುರಿತು ಗಾನವನ್ನು ಅವಲಂಬಿಸು. ಹಾಗೆ ಆಗಲಿ. ಆರ್ಯಪುತ್ರ, ನಿಮ್ಮ ಮಾತಿನಂತೆಯೇ ವಸಂತದ ಋತುವನ್ನು ಕುರಿತು ಗಾನವನ್ನೇನೋ ಹಾಡಿದ್ದಾಯಿತು. ಮತ್ತೇನಪ್ಪಣೆ? ಮುಂದೆ ಹೇಳು. ಆರೇಳೆ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಬಾ ಮುದ್ದು ಕೋಗಿಲೆ ನಿನಗೆ ಏನ ನೀಡಲೇ ರಾಗ ಸಾಮ್ರಾಜ್ಯದ ರಾಣಿ ನೀನೇ ನಾದ ಆಭರಣಗಳೆಲ್ಲ ಆಚರಣವೇ ಕುಣಿದಿದೆ ನಲಿದಿದೆ ಹಾಡಿ ನಿಂತಿದೆ ಕುಣಿದಿದೆ ನಲಿದಿದೆ ಹಾಡಿ ನಿಂತಿದೆ ಗಾನ ಕೋಗಿಲೆ ನಿನಗೆ ಏನ ನೀಡಲೇ
ನಮಕೆ ಆಡೋಣ ಪ್ರಿಯಾಲೇ ಆ ಓ ಗಾನ ಕೋಗಿಲೆ ನಿನಗೆ ಏನ ನೀಡಲೇ ಬಾ ಮುದ್ದು ಕೋಗಿಲೆ ನಿನಗೆ ಮುಕ್ತ ನೀಡಲೇ ಸ್ವಾಮಿ ಹೇಳಿ ಮಾತನಾಡಿ ಪ್ರಿಯ. ಹೇಳು ಗಾನಕ್ಕೆ. ಪ್ರೇಮದ ತೊಟ್ಟಿಲಲ್ಲಿ ಪ್ರೇಮದ ತೊಟ್ಟಿಲಲ್ಲಿ ಪ್ರಿಯ ಹಾಡೋಣ ಉಯ್ಯಾಲೆ. ನಾನು ಗಾನವನ್ನು ಆಡಬಾರದು. ಹೃದಯ ರಾಜನೇ ಪ್ರಿಯಾ ಸ್ವಾಮಿ ಮಾತಿನಂತೆಯೇ ಗಾನವನ್ನು ಹಾಡಿದ್ದಾಯಿತು. ಮುಂದಿನ ಪಣಿ ಆರೇಳೆ ಈ ಸಭಿಕರ ಮನಸ್ಸನ್ನು ಸಂತೋಷಪಡಿಸಿದ್ದಾಯಿತು. ಇನ್ನು ನಮ್ಮ ಪಾತ್ರಧಾರಿಗಳಿಗೆ ಸಿದ್ಧತೆಯಾಗಿರುವರೇನು ನೋಡೋಣ. ನಡೆಯಿರಿ. ಖಂಡಿತವಾಗಿಯೂ ಸ್ವಾಮಿ. ನಡೆ ಪ್ರೇಯಸಿ. ಬನ್ನಿ ಪ್ರಿಯ. ಮಂತ್ರಿಯೇ ಕೇಳೋ ಇಂದು ನಮ್ಮ ರಾಜ್ಯವ ಮಂತ್ರಿಯೇ ಕೇಳೋ ಮಂತ್ರಿ ಪ್ರಭು ಗುರುದೇವ ಸಂತಸಾವತಾಡೆ ಸಂತಸಾವತಾಡೆ ವಿಶ್ರಾಂತ ನಾನಾದೆನೋ ಸಂತಸಾವತಾಡೆ ವಿಶ್ರಾಂತ ನಾನಾದೆನೋ ಮಂತ್ರಿಗೆ ಕೇಳು ಇಂದು ನಮ್ಮ ರಾಜ್ಯವ ಮಂತ್ರಿಗೆ ಕೇಳು ಮಂತ್ರಿ ಕಾಮರೂಪನೋ ಶ್ರೀರಾಮನೋ ಕಾಮರೂಪನೋ ಶ್ರೀರಾಮನೋ ಭೂಮಿಯನ್ನಾಳಲು ಭೂಮಿಯನ್ನಾಳಲು ಸಾಮರ್ಥ್ಯನೋ ಕೇಳು
ವಸಿಷ್ಠ ಮಹಾಮುನಿಗಳೇ ಹಾಗೂ ಸುಮಂತ್ರ ಮಂತ್ರಿವರಿಯರಿ, 60 ಸಹಸ್ರ ವರ್ಷಗಳ ಕಾಲ ಅವಿಚಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದು ನಿಶ್ಚಯಿಸಿರುವುದು. ಇದಕ್ಕೆ ತಮ್ಮ ಅಭಿಪ್ರಾಯವೇನು? ಗುರುದೇವ, ರಾಮಚಂದ್ರ ಕಟ್ಟುವ ಬಟ್ಟುವ ರಾಜ್ಯವ ದಶರಥ ರಾಜೇಂದ್ರ. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ನನಗೆ ಅಲ್ಲ, ನನ್ನ ದೇವತೆಗಳಿಗೂ ಬಹಳ ಸಂತೋಷವಾಗಲಿ. ನನ್ನ ಅನಿಸಿಕೆ ಬೇಕೆ, ನನ್ನ ಸಂತೋಷ ನಿಮಗೆ ಬೇಕೆ? ಬಹಳ ಸಂತೋಷ ಗುರುದೇವ, ಧನ್ಯನಾದನು. ಸುಮಂತ್ರರೇ, ಪ್ರಭು, ತಮ್ಮ ಅಭಿಪ್ರಾಯವನ್ನು ತಿಳಿಸಲೇ ಇಲ್ಲವಲ್ಲ? ಶ್ರೀರಾಮಚಂದ್ರನ ಕರುಣಾರಸವೋ, ಶ್ರೀರಾಮಚಂದ್ರನ ಕರುಣಾರಸವೋ, ಸತ್ಯಂ ಪ್ರೇಮದಿಂದೇರು ದರೆ ಜನರುಗಳೆಲ್ಲ ಸರ್ವಮಂಗಳ ಮೂರ್ತಿಗೆ, ಸರ್ವಮಂಗಳ ಮೂರ್ತಿಗೆ, ಸರ್ವಮಂಗಳ ಮೂರ್ತಿಗೆ. ಮಹಾಪ್ರಭು, ಮಂತ್ರಿ, ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನ ಎಲ್ಲರಿಗೂ ಸಂತೋಷವೇ, ನನಗೂ ಸಹ ಹಾಗೆ. ಬಹಳ ಸಂತೋಷ. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸೂಕ್ತವಾದ ಸಮಯವನ್ನು ತಿಳಿಸಿ. ಗುರುದೇವ ರಾಜೇಂದ್ರ, ಗುರುದೇವ, ನಾಳೆ ಪಂಚಮಿ ಗುರು ಅಭಿಜಿತ್ ಮುಹೂರ್ತದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಬಹಳ ಪ್ರಶಸ್ತವಾಗಿದೆ. ಧನ್ಯವಾದರು ಗುರುದೇವ, ಬಹಳ ಸಂತೋಷ. ತಮ್ಮ ಪೀಠದಲ್ಲಿ ತಾವು ಮಂಡಿಸಿ. ಸುಮಂತ್ರ, ಮಹಾಪ್ರಭು, ಶ್ರೀರಾಮಚಂದ್ರನನ್ನು ಆ ಸ್ಥಾನಕ್ಕೆ ಕರೆದುಕೊಂಡು ಬಾ. ಅಪ್ಪಣೆ ಪ್ರಭು. ರಾಮಚಂದ್ರ, ಜನಕ, ತವ ಪಾದಕೀಗ ಹೊಂದಿಸಿ ಬೇಡುವೆ ತಂದೆಯೇ, ತಮ ಪಾದಕೀಗ ಹೊಂದಿಸಿ ಬೇಡುವೆ ತಂದೆಯೇ. ರಾಮಚಂದ್ರ, ತಮ ಪಾದಕೀಗ ಹೊಂದಿಸಿ ನಾ ಬೇಡುವೆ ತಂದೆಯೇ. ತಮ ಪಾದಕೀಗ ಹೊಂದಿಸಿ ನಾ ಬೇಡುವೆ ತಂದೆಯೇ. ಎಂದು ಎನ್ನನು ಕರೆಸಿದ ಪರಿ ಕುಮಾರ, ಜನಕ, ಎಂದು ಎನ್ನನು ಕರೆಸಿದ ಪರಿ ಆ ಆ ಆ
ತಂದೆಯೇ ತಮ ಪಾದಕೀಗ ವಂದಿಸಿ ನಾ ಬೇಡುವೆ ತಂದೆಯೇ. ಜನಕ ಕುಮಾರ ನಿನಗೆ ವಂದಿಸುವೆ. ಮಂಗಳವಾಗಲಿ. ಮೇಲೆ ಕೇಳು. ಜನಕ, ಕುಮಾರ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವೇನು? ಕುಮಾರ, ನಿನ್ನನ್ನು ತ್ವರಿತವಾಗಿ ಕಾರಿಸಿದ ಕಾರ್ಯವು ಬಹಳ ಮಹತ್ತರವಾದದ್ದು. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ನಿಶ್ಚಯಿಸಿರುವೆನು. ಜನಕ, ಕುಮಾರ, ತಮ್ಮ ಆಜ್ಞೆಯನ್ನು ಪಾಲಿಸುವುದು ನಿಮ್ಮ ಮಗನಾದ ನನ್ನ ಕರ್ತವ್ಯ. ಆದರೆ ಜನಕ, ಕುಮಾರ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಈ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇಕೆ? ರಾಮಚಂದ್ರ, ಜನಕ, ಅವರಿಗೂ ಹೇಳಿ ಕಳಿಸಿದ್ದೇನೆ. ಭರತ ಶತ್ರುಘ್ನರು ಸಕಾಲಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಗುರುಗಳಾದ ವಸಿಷ್ಠ ಮಹಾಮುನಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾಗಿದೆ. ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಈ ಕಾರ್ಯವು ಅತಿ ಶೀಘ್ರವಾಗಿ ನೆರವೇರಬೇಕು. ನೀನು ಚಿಂತಿಸಬೇಡ. ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು. ಮಹದಾಜ್ಞೆ. ಪೂಜ್ಯರಿಗೆ ವಂದಿಸುವೆನು. ಪೂಜ್ಯರೇ, ಮಂಗಳವಾರ ಮಂಗಳ ಸ್ನಾನವನ್ನು ಮಾಡಿ ಶುಚಿಪುತ್ರನಾಗಿರಿ. ಕಾಲವರಿತು ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯನಾದೆ ಗುರುದೇವ, ಧನ್ಯನಾದೆ. ಸುಮಂತ್ರರೇ, ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದು ನಗರದ ಎಲ್ಲ ಕಡೆಗಳಲ್ಲಿಯೂ ಡಂಗೂರದ ಮೂಲಕ ಸಾರಿಸಿಬಿಡಿ. ಅಪ್ಪಣೆ ಮಹಾಪ್ರಭು. ಏನಿ ಸಂಭ್ರಮವೋ ಈ ನಗರದೊಳ್ಳೇನಿ ಸಂಭ್ರಮವೋ. ಏನಿ ಸಂಭ್ರಮವೋ ಈ ನಗರದೊಳ್ಳೇನಿ ಸಂಭ್ರಮವೋ. ನೋಡಲು ಮೂರ್ತಿನ ತೋರಣ ನೋಡಲು ಮೂರ್ತಿನ ತೋರಣ ಚಿತ್ತಕನಂದವ ನೀಡುತ್ತಲಿರುವುದು. ಚಿತ್ತಕನಂದವ ನೀಡುತ್ತಲಿರುವುದು. ಏನಿ ಸಂಭ್ರಮವೋ ಈ ನಗರದೊಳ್ಳೇನಿ ಸಂಭ್ರಮವೋ. ವೇರಿಕೆರಿಗಳೋಳು ಚಾರಿ ಶೃಂಗಾರದ ಕೇರಿಕೆರಿಗಳೋಳು ಚಾರು ಶೃಂಗಾರದ ಕೇರಿಕೆರಿಗಳೋಳು ಚಾರು ಶೃಂಗಾರದ ಕುರಿತಲತೆಗಳು ತೋರುತ್ತಲಿರುವುದು. ತೋರಣಲತೆಗಳು ತೋರುತ್ತಲಿರುವುದು. ಏನಿ ಸಂಭ್ರಮವೋ ಈ ನಗರದೊಳ್ಳೇನಿ ಸಂಭ್ರಮವೋ ಸಂಭ್ರಮವೋ ಸಂಭ್ರಮವೋ. ಅಬ್ಬಬ್ಬಾ, ಏನಾಶ್ಚರ್ಯವಿದು! ಎಲ್ಲಿ ನೋಡಿದರೂ ಅಯೋಧ್ಯೆಯಲ್ಲಿ ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ
ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರು. ಸುಮಂಗಲಿಯರೋ ಸುವಾಸನಿಯರೋ ರಂಗವಲ್ಲಿಯ ನೀಡುತ್ತಾ ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವೇ ತೋರುತ್ತಿಲ್ಲವಲ್ಲ. ಏನಿರಬಹುದು? ರಾಮರಾಜ್ಯ ರಾಮರಾಜ್ಯ ಶ್ರೀರಾಮರಾಜ್ಯ. ರಾಮರಾಜ್ಯ ಅಂದರೆ ಆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡುವುದಕ್ಕೆ ಆ ಕೈಕೆಯು ನನ್ನನ್ನು ಬರ ಹೇಳಿದಳೆ. ಕೂಡದು ಕೂಡದು, ಈ ಕಾರ್ಯವು ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿರುವಾಗ ನನ್ನ ಬೆನ್ನಿಗೆ ಬಾಣದಿಂದ ಹೊಡೆದು ಗೂನು ಬೆನ್ನು ಮಾಡಿ ಅಪಹಾಸ್ಯ ಮಾಡಿದರಲ್ಲವೇ? ಆ ಸೇಡು ಈಗ ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವಂತೆ, ರಾಮನಿಗೆ ಪಟ್ಟವಂತೆ. ಏ ರಾಮ, ನಿನಗೆ ಪಟ್ಟ ಕಟ್ಟಿಸುವನೇನೋ? ಇಲ್ಲ ಇಲ್ಲ, ನಿನ್ನನ್ನು ಅರಣ್ಯಕ್ಕೆ ಕಳಿಸುವೆನು. ರಾಮನಿಗೆ ರಾಜ್ಯವಂತೆ, ರಾಮನಿಗೆ ಪಟ್ಟವಂತೆ. ಕನಸಿನಲ್ಲಿ ಕಾಣಬೇಕು ನಿಲ್ಲಿ ಪಟ್ಟಾಭಿಷೇಕವನ್ನು. ಈಗಲೇ ಹೋಗಿ ಈ ವಿಚಾರವನ್ನು ಕೈಕಾದೇವಿಗೆ ತಿಳಿಸಿ ರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸದಿದ್ದರೆ ನಾನು ಮಂದರೆಯೇ ಅಥವಾ ಸುಂದರಿಯೇ?